ಹಳೆ ಕಾಲಾಗಿಂದ ಎಲ್ಲಾರ್ಗೆ ತಂದೆ ತಾಯಿಗೆ ಪಾಪು ಸ್ಕಿನ್ ಕಲರ್ ಬೆಳಗ್ಬೇಕ್ರಿ, ಎಲ್ಲಾರ್ಗೆ ಪಾಪು ಸುಂದರ ಕಾಣ್ಬೇಕ್ರಿ, ಹಂಗ ಅನಸ್ತತಿ. ಇವತ್ತು ಈ ವಿಡಿಯೋ ಒಳಗ ಅದ್ರ ಬಗ್ಗೆ ಮಾತಾಡೋಣ. ತಾಯಿ ಏನೇನ್ ತಿನ್ಬೇಕು, ಏನೇನ್ ತಿನ್ಬಾರ್ದು, ಅದ್ರ ಸಲಾಗ ಪಾಪುದ ಕಲರ್ ಚಲೋ ಬರ್ತತಿ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡಯ್ಯ, ಫರ್ಟಿಲಿಟಿ ಅಂಡ್ ರಿಪ್ರೊಡಕ್ಟಿವ್ ಸ್ಪೆಷಲಿಸ್ಟ್ ಅಂಡ್ ಪ್ರಾಕ್ಟಿಸಿಂಗ್ ಗೈನಕಾಲಜಿಸ್ಟ್ ಸಿನ್ಸ್ ಲಾಸ್ಟ್ 25 years. ಫಸ್ಟ್ ಎಲ್ಲ ತಂದೆ ತಾಯಿ ಫಸ್ಟಿಂದ ವಿಚಾರ ಮಾಡ್ತಾರೆ. ಹಳೆ ಕಾಲಾಗಿಂದ ಎಲ್ಲಾರ್ಗೆ ಬೆಳಗ್ ಪಾಪು ಎಲ್ಲಾರ್ಗೆ ಚಲೋ ಅನಿಸ್ತತಿ, ಎಲ್ಲಾರ್ಗೆ ಸುಂದರ ಪಾಪು ಚಲೋ ಅನಿಸ್ತತಿ. ಈಗ ಪಾಪು ಕರಗಿರ್ಲಿ, ಬೆಳೆ ಇರ್ಲಿ, ಸಣ್ಣ ಇರ್ಲಿ, ದಪ್ಪ ಇರ್ಲಿ, ಯಾವ ಟೈಪ್ದ ಪಾಪು ಇದ್ರ ತಂದೆ ತಾಯಿಗೆ ತಮ್ದ ಮಗು ಚಲೋ ಅನಿಸ್ತತಿ. ಸ್ಕಿನ್ ಕಲರ್ಗಿಂತ ಪಾಪುದ ಫಿಸಿಕಲ್ ಮತ್ತು ಮೆಂಟಲ್ ಡೆವಲಪ್ಮೆಂಟ್ ಜಾಸ್ತಿ ಇಂಪಾರ್ಟೆಂಟ್ ಐತಿ. ಅವ್ರ ದೈಹಿಕ ದೃಷ್ಟಿಯ ಪಾಪು ಚಲೋ ಇರ್ಬೇಕ್ರಿ. ಆಮೇಲೆ ಮೆಂಟಲ್ ಡೆವಲಪ್ಮೆಂಟ್, ಬ್ರೈನ್ ಗ್ರೋತ್, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಚಲೋ ಇರ್ಬೇಕು. ಅದ ಸ್ಕಿನ್ ಕಲರ್ಗಿಂತ ಹೆಚ್ಚಿಗೆ ಇಂಪಾರ್ಟೆಂಟ್ ಐತಿ. ಹಳೆ ಕಾಲಾಗ ನಮ್ಮ ದೊಡ್ಡವ್ರ ಮಂದಿ ಏನು ಹೇಳ್ತಿದ್ದ, ಪ್ರೆಗ್ನೆನ್ಸಿ ಟೈಮ್ಗೆ ತಾಯಿ ಹಾಲು, ಕೇಸರ್, ತುಪ್ಪ ಮತ್ತು ಆರೆಂಜ್, ಡ್ರೈ ಫ್ರೂಟ್ಸ್, ಬಾದಾಮ್, ರಸಗುಲ್ಲ, ತಂಗಿನಕಾಯಿ ನೀರು ಇಂಥ ಹೆಚ್ಚಿಗೆ ತಗೋಬೇಕು. ಅದರ ಸಲಾಗ ಪಾಪುದ ಕಲರ್ ಬಿಳಿ ಆಗ್ತತಿ. ಈಗ ಹಾಲು ಒಳಗೆ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಹೆಚ್ಚಿಗೆ ಇರ್ತತಿ. ಅದರ ಸಲಾಗ ಪಾಪುಗೆ ನ್ಯೂಟ್ರಿಷನ್ ಸಿಗ್ತತಿ ಮತ್ತು ಬೋನ್ ಡೆವಲಪ್ಮೆಂಟ್ ಚಲೋ ಆಕತಿ. ಮತ್ತು ಕೇಸರ್ ಸಲಾಗ ಮೂಡ್, ಸ್ಲೀಪ್, ಡೈಜೆಷನ್ ತಾಯಿದ ಚಲೋ ಆಕತಿ. ಅದ್ರ ಸಲಾಗ ಹಾಲು ಒಳಗೆ ಕೇಸರ್ ಹಾಕಿ ಕುಡೀರಿ ಹಂಗೆ ಹೇಳ್ತಾರೆ. ಮತ್ತು ಘೀ ಅಗೇನ್ ಇಟ್ ಈಸ್ ಮೇಡ್ ಅಪ್ ಫ್ರಮ್ ಮಿಲ್ಕ್. ಅದರ ಸಲಾಗ ಅದರ ಒಳಗೆ ಕ್ಯಾಲ್ಶಿಯಮ್, ವಿಟಮಿನ್ ಡಿ ಮತ್ತು ಪ್ರೋಟೀನ್ ರಿಚ್ ಇರ್ತತಿ. ಅದ ತಾಯಿಗೆ ಮಗುಗೆ ಇಬ್ರಿಗೆ ಒಳ್ಳೆಯದು. ಮತ್ತು ಬಾದಾಮ್ ಪ್ರೋಟೀನ್ ರಿಚ್ ಮತ್ತು ಅದರ ಒಳಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರ್ತತಿ. ಅದರ ಸಲಾಗ ಪಾಪುಗೆ ಬ್ರೈನ್ ಡೆವಲಪ್ಮೆಂಟ್, ನ್ಯೂರಲ್ ಡೆವಲಪ್ಮೆಂಟ್ ಚಲೋ ಆಕತಿ. ಪಾಪು ಮಂದ ಬುದ್ಧಿ ಆಗಂಗಿಲ್ಲ. ಮತ್ತು ಆರೆಂಜ್ ಕಿತ್ಲಿ ಹಣ್ಣು, ಅದರ ಒಳಗೆ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ಸ್ ಅಂಡ್ ಮಿನರಲ್ಸ್ ಎಲ್ಲ ವಸ್ತು ಇರ್ತತಿ. ಅದರ ಸಲಾಗ ಇಟ್ ಈಸ್ ಗುಡ್. ವಿಟಮಿನ್ ಸಿ ಸಲಾಗ ಸ್ಕಿನ್ ಟೆಕ್ಸ್ಚರ್ ಚಲೋ ಆಕತಿ. ಯಾವುದೇ ಬೇರೆ ಫ್ರೂಟ್ಸ್ ಹಣ್ಣು ನೀವು ತಿಂತಾರ ಅದರ ಸಲಾಗ ವಿಟಮಿನ್ ಸಿ ಜಾಸ್ತಿ ಸಿಗ್ತತಿ. ಸೊ ವಿಚ್ ಈಸ್ ಬೆನಿಫಿಷಿಯಲ್ ಫಾರ್ ಬೋತ್ ಮದರ್ ಆ್ಯಂಡ್ ಬೇಬಿ. ಅಗೇನ್ ರಸಗುಲ್ಲ, ಇಟ್ ಈಸ್ ಮೇಡ್ ಅಪ್ ಆಫ್ ಮಿಲ್ಕ್, ಪನೀರ್, ಸೊ ಹೈ ಸೋರ್ಸ್ ಆಫ್ ಪ್ರೋಟೀನ್ಸ್. ಅದರ ಸಲಾಗ ತಿನ್ನಕ್ಕೆ ಹೇಳ್ತಿದ್ದೆ. ಮತ್ತು ಬೇರೆ ಫ್ರೂಟ್ಸ್ ಆಗಲಿ, ಡ್ರೈ ಫ್ರೂಟ್ಸ್ ಇರಲಿ. ಇದು ಆಮೇಲೆ ಕೊಕೊನಟ್ ವಾಟರ್, ತಂಗಿನಕಾಯಿ ನೀರು, ಇದರ ಒಳಗೆ ವಿಟಮಿನ್ ಕೆ ಹೆಚ್ಚಿಗೆ ಇರ್ತತಿ. ಅದಕ್ಕೆ ಪ್ರೆಗ್ನೆನ್ಸಿ ಒಳಗೆ ತಗೊಂಡ್ರೆ ತಾಯಿಗೆ ಹೈಡ್ರೇಷನ್ ಚಲೋ ಆಕತಿ. ಆಮೇಲೆ ಮಸಲ್ ಕ್ರ್ಯಾಂಪ್ಸ್, ಪ್ರೆಗ್ನೆನ್ಸಿ ಒಳಗೆ ಹೊರಟೇನು ಬರ್ತಾವೆ ಅದು ಬರಂಗಿಲ್ಲ. ಅದರ ಸಲಾಗಿ ಇದು ಎಲ್ಲ ತಿನ್ಬೇಕು. ಈಗ ತಾಯಿಗೆ ನೀವು ಎಲ್ಲ ಮಕ್ಕಳ ಸಲಾಗ ಪಾಪು ಸಲಾಗ ತಿನ್ರಿ ಹೇಳಿದ್ರೆ ಒಂದೊಂದ್ಸರ ತಾಯಿ ತಿಂತಾರ, ಒಂದೊಂದ್ಸರ ತಿನ್ಬೋದು, ತಿನ್ಲಿಕ್ಕಿಲ್ಲ. ಅದಕ್ಕೆ ಈಗ ತಾಯಿಗೆ ಅದ ಹೇಳಿದ್ರೆ ಇದು ಎಲ್ಲ ತಿಂದ್ರೆ ಪಾಪು ನಿಮ್ದು ಬೆಳಗಾಕತಿ ಹಂಗೆ ಹೇಳಿದ್ರೆ ಅವರು ತಿಂತಾರ. ಅವ್ರು ಚಲೋ ಅನ್ನಿಸ್ಲಿ ಬಿಡ್ಲಿ ಅವ್ರು ತಿಂತಾರ. ಅದರ ಸಲಾಗ ಹಳೆ ಕಾಲಾಗ ನಮ್ಮ ದೊಡ್ಡವ್ರ ಮಂದಿ ಹೇಳ್ತಿದ್ದ ಪಾಪು ಚಲೋ ಬೆಳಗಾಕತಿ, ಇದು ಎಲ್ಲ ತಿನ್ಬೇಕ್ರಿ. ಇದಾಗ ಈಗ ಸೈಂಟಿಫಿಕ್ ರೀತಿ ನೋಡೋಣ. ಸ್ಕಿನ್ ಕಲರ್, ಹೇರ್ ಕಲರ್ ಮತ್ತು ಐ ಕಲರ್ ಮತ್ತು ಹೈಟ್ ಇದು ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಇರ್ತತಿ. ಸ್ಕಿನ್ ಕಲರ್ ಯಾವಾಗಲೂ ಫೇರ್ ಇರ್ತತಿ. ಅದರ ಒಳಗೆ ಸ್ಕಿನ್ ಕಲರ್ ಡಿಪೆಂಡ್ಸ್ ಅಪಾನ್ ದಿ ಪಿಗ್ಮೆಂಟ್ ವಿಚ್ ಈಸ್ ಕಾಲ್ಡ್ ಎಸ್ ಮೆಲಾನಿನ್ ಪಿಗ್ಮೆಂಟ್ ಅದರ ಹೆಚ್ಚಿಗೆ ಇದ್ರೆ ಸ್ಕಿನ್ ಡಾರ್ಕ್ ಇರ್ತತಿ. ಮೆಲಾನಿನ್ ಕಡಿಮೆ ಇದ್ರೆ ಸ್ಕಿನ್ ಫೇರ್ ಇರ್ತತಿ. ಯಾವಾಗಲೂ ಸ್ವಲ್ಪ ಡಾರ್ಕ್ ಸ್ಕಿನ್ ಇರ್ತತಿ ಅವ್ರಿಗೆ ಮೆಲಾನಿನ್ ಪಿಗ್ಮೆಂಟ್ ಹೆಚ್ಚಿಗೆ ಇದ್ಮೇಲೆ ಅದ ಪಿಗ್ಮೆಂಟ್ ನಿಮ್ಗೆ ಸನ್ಲೈಟಿಂದ ಪ್ರೊಟೆಕ್ಷನ್ ಮಾಡ್ತಾರೆ. ಅದಕ್ಕೆ ಯಾರ್ದು ಸ್ಕಿನ್ ಕಲರ್ ಸ್ವಲ್ಪ ಡಾರ್ಕ್ ಇರ್ತತಿ ಅವ್ರಿಗೆ ಸ್ಕಿನ್ ಕ್ಯಾನ್ಸರ್ ಆಗೋದ ಚಾನ್ಸ್ ಕಡಿಮೆ ಇರ್ತತಿ. ಯಾರ್ದು ಸ್ಕಿನ್ ಕಲರ್ ಫೇರ್ ಇರ್ತತಿ, ಬೆಳಗಿರ್ತತಿ, ಅವ್ರೊಳಗೆ ಮೆಲಾನಿನ್ ಪಿಗ್ಮೆಂಟ್ ಕಡಿಮೆ ಇರ್ತತಿ, ಅವ್ರಿಗೆ ಸ್ಕಿನ್ ಕ್ಯಾನ್ಸರ್ ಆಗೋದ ಚಾನ್ಸ್ ಹೆಚ್ಚಿಗೆ ಇರ್ತಾವೆ. ಪಾಪು ಒಳಗೆ ಸ್ಕಿನ್ ಕಲರ್, ಹೇರ್ ಕಲರ್, ಐ ಕಲರ್, ಹೈಟ್ ಜೆನೆಟಿಕ್ಸ್ ಮೇಲೆ, ಜೀನ್ಸ್ ಮೇಲೆ ಡಿಪೆಂಡ್ ಇರ್ತತಿ. ಅದಕ್ಕೆ ಈಗ ಡಾಮಿನೆಂಟ್ ಫಾದರ್ ಜೀನ್ಸ್ ಬಂತ, ಫಾದರ್ ಥರದ, ತಂದೆ ಥರದ ಅವ್ರದ್ದು ಕಲರ್ ಬರ್ಬೋದು. ತಾಯಿದ ಜೀನ್ಸ್ ಡಾಮಿನೆಂಟ್ ಬಂದ್ರೆ ತಾಯಿ ಥರದ ಬರ್ಬೋದು. ಒಂದೊಂದ್ಸರ ಅವ್ರ ಕಾಕ, ಅಜ್ಜ, ಅಜ್ಜಿ, ಮಾಮ ಅವ್ರದನ್ನ ಜೀನ್ಸ್ ಅದ್ರ ಒಳಗೆ ಬರ್ಬೋದು. ಅದರ ಸಲಾಗ ಪಾಪುದ ಐ ಕಲರ್ ಒಂದೊಂದ್ಸಲ ಫ್ಯಾಮಿಲಿದು ಯಾವ ಬೇರೆ ಮೆಂಬರ್ಸ್ ಥರದ ಬರ್ಬೋದು. ಇದು ಯಾವ ಡಾಮಿನೆಂಟ್ ಜೀನ್ಸ್ ಆ ಟೈಮ್ ಬರ್ತತಿ ಅದರ ಮೇಲೆ ಡಿಪೆಂಡ್ ಇರ್ತತಿ. ಅದಕ್ಕೆ ಪಾಪುದ ಸ್ಕಿನ್ ಕಲರ್, ಹೇರ್ ಕಲರ್, ಐ ಕಲರ್ ಮತ್ತು ಹೈಟ್ ಇದು ಇಟ್ ಡಿಪೆಂಡ್ಸ್ ಆನ್ ದಿ ಜೀನ್ಸ್, ಜೆನೆಟಿಕ್ಸ್. ಹೈಟ್ ಏನು ಪಾಪು ಯಾವಾಗಲೂ ಅಡೋಲೆಸೆಂಟ್ ಏಜ್ ಒಳಗೆ ಇರ್ತತಿ. ಆ ಟೈಮ್ ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ, ನ್ಯೂಟ್ರಿಷನ್ ಹೈ ಮಾಡಿದ ಸ್ವಲ್ಪ ಹೈಟ್ ಹೆಚ್ಚಿಗೆ ಆಗ್ಬೋದು. ಬಟ್ ಮೋಸ್ಟ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ದಿ ಜೆನೆಟಿಕ್ಸ್.
ಅದಕ್ಕೆ ಪಾಪು ಬೆಳೆ ಆಗೋ ಸಲಾಗ ಬೆಳಗ್ಗೆ ಆಗ್ಬೇಕ ಸಲಾಗ ಊಟ ಒಳಗೆ ತಿನ್ನೋ ಆಹಾರದ ಅದರದ್ದು ಏನು ಸಂಬಂಧ ಇಲ್ಲ. ಇದೇ ಪ್ರಕಾರ ನಾವು ಗೈನೆಕ್ ರಿಲೇಟೆಡ್, ಪ್ರೆಗ್ನೆನ್ಸಿ ರಿಲೇಟೆಡ್, ಇನ್ಫರ್ಟಿಲಿಟಿ ರಿಲೇಟೆಡ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಇನ್ಫಾರ್ಮೇಷನ್ ಚಲೋ ಅನ್ಸಿದ್ರೆ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.